ಅದೇ ಯಾವುದೇ ಒಂದು ಕಾರ್ಯ ಪ್ರಾರಂಭ ಯಾವುದೇ ಒಂದು ಕಾರ್ಯ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ದೊಡ್ಡವರ ಆಶೀರ್ವಾದ ಪಡೆಯೋದು ನಮ್ಮ ಒಂದು ಸಂಸ್ಕೃತಿ ಅಂತ ಹೇಳ್ಬೋದು. ನಮಗೆ ದೊಡ್ಡವರು ಅಂದ್ರೆ ಇವರೇ. ಒಂದು ರೀತಿಲಿ ನಮ್ಮ ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಅಡಿಪಾಯ ಹಾಕಿ ಕೊಟ್ಟರು ಅಂತ. ಸೊ ಅವರ ಒಂದು ಅಂಬ್ರೆಲಾ ಏನಿದೆ, ಅವರ ಒಂದು ಕೊಡೆಯ ಅಡಿಯಲ್ಲಿ ನಾವು ಇವಾಗ ಇದೀವಿ. ಸೊ ಹಾಗಾಗಿ ಆಶೀರ್ವಾದವನ್ನ ಪಡೆದು ನಮ್ಮ ಪ್ರಚಾರವನ್ನ ಪ್ರಾರಂಭಿಸೋದು ಅನ್ನೋ ಒಂದು ಇತ್ತು ನಮ್ಗೆ. ಅಂದ್ರೆ ಕಲಾವಿದರಿಗೆ, ಸ್ಪೆಷಲಿ ಕರ್ನಾಟಕದ ಕಲಾವಿದರಿಗೆ ಒಂದ್ ರೀತಿಯ ದೇವಸ್ಥಾನದ ಅನುಭೂತಿಯೇ ಇದು ಕೊಡುವಂಥದ್ದು. ಇಲ್ಲಿ ಬಂದಾಗ ಇಲ್ಲಿ ಸಿಗುವಂತ ಶಾಂತಿ ಆಗಿರ್ಲಿ, ಇಲ್ಲಿ ಸಿಗುವಂತ ಸ್ಫೂರ್ತಿ ಆಗಿರ್ಲಿ, ಇಲ್ಲಿ ಸಿಗುವಂತ ಶಕ್ತಿ ಆಗಿರ್ಲಿ, ಪ್ರಾಯಶಃ ದೇವಸ್ಥಾನದಲ್ಲಿ ಏನು ಸಿಗುತ್ತೋ ಅದೇ ಶಕ್ತಿ ನಮ್ಮ ಕಲಾವಿದರಿಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಆಶೀರ್ವಾದ ಪಡೆದು ನಮ್ಮ ಕೊತ್ತಲವಾಡಿ ಚಿತ್ರದ ಒಂದು ಪ್ರಚಾರವನ್ನ ಪ್ರಾರಂಭಿಸಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಅದ್ರ ಸ್ಪೆಷಲಿ ನಮ್ಮ ನಿರ್ಮಾಪಕಿ ಆಗಿರುವಂತಹ ಪುಷ್ಪ ಅರುಣ್ ಕುಮಾರ್ ಮ್ಯಾಮ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ನಾವು ಎಲ್ಲರೂ ಕೂಡ ತುಂಬಾ ದೊಡ್ಡ ಫ್ಯಾನ್ ಆಗಿರೋದ್ರಿಂದ ಅವರ ಆಶೀರ್ವಾದ ಪಡೆದು ನಮ್ಮ ಚಿತ್ರದ ಒಂದು ಪ್ರಚಾರವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಹಾಗೆ ಓಕೆ, ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ, ಅವರ ಉತ್ಸಾಹ ಹುಮ್ಮಸ್ಸಿನ ಬಗ್ಗೆ ಹೇಳೋದಾದ್ರೆ? ನಿಜವಾಗ್ಲು ಅಂದ್ರೆ ಮೊದಲನೇ ಪ್ರೆಸ್ ಮೀಟ್ ಅಲ್ಲೇ ಅವರು ಮಾತಾಡುವಂತ ಮಾತುಗಳು, ಅವ್ರು ಎಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದನ್ನ, ಎಷ್ಟು ಸ್ಟ್ರಾಂಗ್ ಇದಾರೆ ಅನ್ನೋದ್ರ ಕಾಣಿಸಿದೆ. ಅಂಡ್ ನಿಜವಾಗ್ಲು ನಾನು ಚಿತ್ರದುದ್ದಕ್ಕೂ ಚಿತ್ರಕ್ಕೆ ಏನ್ ಬೇಕು ತುಂಬಾ ಪ್ಯಾಷನೇಟ್ ಆಗಿ, ಅಂದ್ರೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಅವರ ಮಗನೇ ರಾಕಿಂಗ್ ಸ್ಟಾರ್ ಎಸ್ ಸರ್ ಅಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ನನ್ನ ಮಗ ಮಾತ್ರ ಬೆಳಿಬಾರ್ದು, ಎಲ್ರು ಕೂಡ ಬೆಳಿಬೇಕು. ಎಲ್ಲಾ ತಂತ್ರಜ್ಞರು, ಎಲ್ಲಾ ಕಲಾವಿದರು, ಹೊಸ ಕಲಾವಿದರು, ಸ್ಪೆಷಲಿ ಟ್ಯಾಲೆಂಟ್ ಇರುವಂತಹ, ಸ್ಟ್ರಗಲ್ ಮಾಡ್ತಿರುವಂತಹ ಕಲಾವಿದರಿಗೆ ಒಂದ್ ರೀತಿಯಲ್ಲಿ ನನ್ನ ಪ್ರೊಡಕ್ಷನ್ ಹೌಸ್ ಆಸರೆ ಆಗಿರ್ಬೇಕು ಅನ್ನುವಂತ ಒಂದು ದೊಡ್ಡ ಆಸೆ ಇಟ್ಕೊಂಡು ಅವರು ಪ್ರೊಡಕ್ಷನ್ಗೆ ಕೈ ಹಾಕಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಅಂತ ಹೇಳ್ತೀನಿ. ಅಂಡ್ ಅವರ ಪ್ರೊಡಕ್ಷನ್ ಹೌಸ್ ಒಂದು ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿ ಬೆಳೆದು ಬಹಳಷ್ಟು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ಒಂದು ಆಶ್ರಯವಾಗಬೇಕು ಅನ್ನೋದು ಆಸೆ. ಓಕೆ, ಯಶ್ ಸರ್ ಈ ಸಿನಿಮಾದ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ಯಾ? ಇಲ್ಲ, ರಾಕಿಂಗ್ ಸ್ಟಾರ್ ಎಸ್ ಸರ್ ನನ್ನ ಮೊದಲನೇ ಚಿತ್ರ ದಿಯಾಗೆ, ನನ್ನ ಮೊದಲನೇ ಚಿತ್ರಕ್ಕೆ ಅವ್ರು ಬಹಳ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ನಿಂತು ಬಹಳ ಸಪೋರ್ಟ್ ಮಾಡಿದ್ದಾರೆ. ಒಂದ್ ರೀತಿಲಿ ಆ ಚಿತ್ರದ ಯಶಸ್ಸು ಎಷ್ಟಿದೆಯೋ ಅದ್ರ ಬಹುಪಾಲು ಅವ್ರಿಗೂ ಸಲ್ಬೇಕು. ಬಿಕಾಸ್ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತು ಬಹಳ ಸಪೋರ್ಟ್ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಅವರ ತಾಯಿ ಪ್ರೊಡ್ಯೂಸ್ ಮಾಡ್ತಿರುವಂತ ಚಿತ್ರದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಪ್ಪು ಸರ್ ಅಂದ್ರೆ ಪುಷ್ಪ ಮೇಡಮ್, ಯಶ್ ತಾಯಿ ತುಂಬಾ ಬಾಂಡಿಂಗ್ ಇತ್ತು. ಅವ್ರು ಪೂಜೆ ಮಾಡುವಾಗ್ಲೂ ತುಂಬಾ ಭಾವುಕರಾದ್ರು. ಆ ಕ್ಷಣದ ಬಗ್ಗೆ ಹೇಳೋದು? ಖಂಡಿತವಾಗ್ಲು ನನಗೂ ಅಷ್ಟೇ. ಅಲ್ಲಿ ಹೋದಾಗ ನನಗೆ ಆಕ್ಚುಲಿ ನಿಲ್ಲಕ್ಕೆ ಆಗ್ಲಿಲ್ಲ. ಬಿಕಾಸ್ ಅವ್ರನ್ನ ಬಹಳ ಮಿಸ್ ಮಾಡ್ತೀವಿ. ನಾನು ಕೂಡ ಡ್ಯಾನ್ಸರ್ ಆಗಿರೋದ್ರಿಂದ ಬಹಳ ಒಂದು ದೊಡ್ಡ ಕನೆಕ್ಷನ್. ನಾನ್ ಸ್ಟೇಜ್ ಅಲ್ಲಿ ಎಷ್ಟೇ ಯಾವ್ದೇ ಡ್ಯಾನ್ಸ್ ಮಾಡಿದ್ರು ಅದ್ರಲ್ಲಿ ಪ್ರಾಯಶಃ 95% ಅಪ್ಪು ಸರ್ ಸಾಂಗೇ ಇರುತ್ತೆ. ಅಂತ ಒಂದು ಬಾಂಡ್ ಎಲ್ರಿಗೂ, ಎಲ್ಲಾ ಕಲಾವಿದರಿಗೂ, ಯೂತ್ಸ್ಗೆ ಸ್ಪೆಷಲಿ ಒಂದ್ ರೀತಿಲಿ ಯುವರತ್ನ ಅವರು. ಸೊ ಹಾಗಾಗಿ ಅಲ್ಲಿ ಹೋದಾಗ ಅದೊಂದು ಬೇರೆನೇ ಅನುಭೂತಿ. ಅದು ಬಹಳ ಅಂದ್ರೆ ಮಾತಲ್ಲಿ ಹೇಳಕ್ಕೆ ಕಷ್ಟ. ವಿ ಮಿಸ್ ಹಿಮ್. ಸರ್, ಈಗ ಕೊತ್ತಲವಾಡಿ ಪ್ರಮೋಷನ್ ಅಲ್ಲಿ ಯಾವ ತರ ತೊಡಗಿಸ್ಕೊಂಡಿದ್ದಾರೆ ಪುಷ್ಪ ಅವರು? ಬಿಕಾಸ್ ಏನಾದ್ರು ಡಿಫರೆಂಟ್ ಆಗಿ ಏನಾದ್ರು ಪ್ಲಾನ್ ಮಾಡಿದಾರಾ? ಸಜೆಷನ್ಸ್ ಎಲ್ಲ ಕೊಟ್ಟಿದಾರಾ? ಖಂಡಿತವಾಗ್ಲು ಅವರು ನಾನ್ ನೋಡಿರೋ ಮಟ್ಟಿಗೆ ಅವ್ರಿಗೆ ಒಂದು ತುಂಬಾ ದೊಡ್ಡ ವಿಷನ್ ಇದೆ. ಅಂದ್ರೆ ಯಾವ ರೀತಿ ಸಿನಿಮಾವನ್ನ ಮಾಡ್ಬೇಕು, ಯಾವ ರೀತಿ ಪ್ರಚಾರ ಮಾಡ್ಬೇಕು, ಯಾವ ರೀತಿ ಸಿನಿಮಾ ರೀಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರ ಮೊದಲನೇ ಪ್ರೊಡಕ್ಷನ್ ಆಗಿದ್ರು ಕೂಡ ಪ್ರಾಯಶಃ ಎಸ್ ಸರ್ ಅನ್ನ ಅವ್ರು ಬೆಳೆಯೋ ಒಂದು ಹಾದಿಯನ್ನ ಅವರು ನೋಡ್ತಾ ಇದ್ರು. ಅವರೊಂದು ಗೈಡ್ ಆಗಿದ್ರು ಅಂತ ಅನ್ಕೋತೀನಿ. ಸೊ ಹಾಗಾಗಿ ಅವರೆಲ್ಲ ನೋಡಿರೋದ್ರಿಂದ ಪ್ರಾಯಶಃ ಅವ್ರಿಗೆ ಬಹಳಷ್ಟು ನಾಲೆಜ್ ಇದೆ ಅಂಡ್ ತುಂಬಾ ಒಂದು ಕ್ಲಿಯರ್ ವಿಷನ್ ಇದೆ. ಅದನ್ನ ಅವ್ರು ಈ ಚಿತ್ರದಲ್ಲಿ ತೋರಿಸ್ತಾ ಇದಾರೆ ಅಂಡ್ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಪ್ಯಾಷನೇಟ್ ಆಗಿ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.